ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಸಂಜೆ ಟೈಮಲ್ಲಿ ಕಾಫಿ ಟೀ ಕುಡಿಬೇಕಾದಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಅರ್ಧ ಬೌಲಷ್ಟು ಪುಟಾಣಿನ ತೊಗೊಂಡಿದ್ದೀನಿ, ಅಂದರೆ ಹುರಿಗಡಲೆ ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆಯೇ ಖಾರ ನೋಡ್ಕೊಂಡು ನಾನು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, 1 ಬೌಲಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಅಂದರೆ ಶೇಂಗಾ. ಹಾಗೆಯೇ ಹಿಂಗೆ ತೊಗೊಂಡಿದ್ದೀನಿ. ಇದಿಷ್ಟಾದರೆ ನಮಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಕು. ಇವಾಗ ನೋಡಿ ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಬಿಸಿ ಆಗ್ತಾ ಬರ್ತಾ ಇದೆ. ಇವಾಗ ನಾನು ಇದಕ್ಕೆ ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆನೂ ಸಿಡಿತಾ ಇದೆ. ಇದಾಗಿದ ನಂತರ ನೋಡಿ ಇವಾಗ ನಾನು ಹಸಿಮೆಣ್ಸಿಕಾಯಿನ ಹಾಕ್ಕೊಂಡ್ಬಿಡ್ತೀನಿ. ಈಗ ಹಸಿಮೆಣ್ಸಿಕಾಯಿನೂ 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದಾಗಿದ ನಂತರ ನೋಡಿ ಈಗ ನಾನು ಕಡಲೆಕಾಯಿ ಬೀಜ ಅಂದರೆ ಹಾಕ್ಕೊಳ್ತೀನಿ, ಅಂದರೆ ಶೇಂಗಾ. ಇದು ಹಾಗೆಯೇ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಕಡಿಮೆ ಉರಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಾಗಿದ ನಂತರ ನೋಡಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಗೇನೆ ಹಾಕ್ಕೊಳ್ಬಾರ್ದು ಒಗ್ಗರಣೆ ಒಳಗೆ, ಇಲ್ಲ ಅಂದರೆ ನಮಗೆಲ್ಲ ಸಿಡಿಯುತ್ತೆ. ಸ್ವಲ್ಪ ನಾವು ಜಜ್ಕೊಂಡೇ ಹಾಕ್ಕೊಳ್ಬೇಕು. ಇದು ಕಡಿಮೆ ಉರಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದಾಗಿದ ನಂತರ ನಾನು ಇದಕ್ಕೆ ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಇದಾದ ತಕ್ಷಣ ನಾನು ಇದಕ್ಕೆ ಹಿಂಗನ್ನು ಹಾಕ್ಕೊಳ್ತೀನಿ. ಹಿಂಗು ಸ್ವಲ್ಪ ನಾನು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ನೋಡಿ ಇದನ್ನು ಹಾಗೆಯೇ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನೋಡಿಕೊಂಡು ನಾವು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೇಕಾಗುತ್ತೆ ಅರಿಶಿನ ಪುಡಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ಇದನ್ನು ಹಾಗೆ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಕಡಿಮೆ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಸಮಯದಲ್ಲಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ನೋಡಿ ನೋಡಿಕೊಂಡು ನೀವು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ಪೂರ್ತಿ ತಣ್ಣಗಾದ ನಂತರ ನಾನು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಈಗ ಪೂರ್ತಿ ತಣ್ಣಗಾಗಬೇಕಿದು ಕಲಿಸ್ಕೊಳ್ಬೇಕು ಅಂತ ಅಂದರೆ. ನೋಡಿ ಇವಾಗ ನಾನು ಪೇಪರ್ ಅವಲಕ್ಕಿನ ತೋರಿಸ್ತಾ ಇದ್ದೀನಿ. ಇದು ನಾನು ಬಿಸಿಲಿಗೆ ಚೆನ್ನಾಗಿ ಗರಂ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ತುಂಬಾ ಕ್ರಿಪ್ಸಿಯಾಗಿ ಬಂದಿದೆ. ಇದು ಬಿಸಿಲಿಗೆ ನಾನು ಒಣಗಿಸ್ಕೊಂಡಿದ್ದೆ ಪೇಪರ್ ಅವಲಕ್ಕಿನ. ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು 1 kg ಅವಲಕ್ಕಿ ತೋರಿಸ್ತಾ ಇದ್ದೀನಿ, ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ಅಷ್ಟು ಒಗ್ಗರಣೆ ಮಾಡ್ಕೊಂಡಿದ್ದಷ್ಟು ಕರೆಕ್ಟ್ ಆಗುತ್ತೆ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ ಇದು ಕಲಿಸ್ಕೊಳ್ಬೇಕಾದ್ರೆ ನಾನು ಇದಕ್ಕೆ ಮೆಂತ್ಯ ಪೌಡರ್ನು ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ನೋಡಿ ಇದು ಸಕ್ಕರೆ ಪೌಡರು. ನೋಡಿ ಇದಕ್ಕೆ ಮೊದಲಿಗೆ ನಾನು ಸಕ್ಕರೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಕ್ಕರೆ ಪೌಡರ್ ಹಾಕಿದ ನಂತರ ಇದಕ್ಕೆ ಮೆಂತ್ಯ ಪೌಡರ್ನು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಇವಾಗ ತುಂಬಾ ಚೆನ್ನಾಗಿರುತ್ತೆ. ಈ ಮೆಂತ್ಯ ಪೌಡರ್ ಹಾಕಿದ್ರೆ ತುಂಬ ರುಚಿಯಾಗೂ ಬರುತ್ತೆ. ಇದು ನೋಡಿ ಇದು ಹಾಕಿದ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಲಿಸ್ಕೊಳ್ಬೇಕು. ಎಲ್ಲನೂ ಅದು ಅವಲಕ್ಕಿ ಇಟ್ಕೊಳ್ಬೇಕಲ್ವಾ, ತುಂಬಾ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನಾನೆಲ್ಲ ಕಲಿಸಿದ ನಂತರ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನೀವು ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ತುಂಬಾ ಗರಿಗರಿಯಾಗಿ ಕ್ರಿಪ್ಸಿಯಾಗಿ ಬಂದಿದೆ ಪೇಪರ್ ಅವಲಕ್ಕಿ. ನೀವು ಸಂಜೆ ಟೈಮಲ್ಲಿ ಕಾಫಿ ಟೀ ಕುಡಿಬೇಕಾದ್ರೆ ಈ ರೀತಿಯಾಗಿ ನೀವು ಅವಲಕ್ಕಿನ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈಗಂತೂ ಮಳೆಗಾಲ, ಚಳಿ, ತುಂಬ ರುಚಿಯಾಗಿರುತ್ತೆ. ಕಾಫಿ ಟೀ ಕುಡಿಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.